ಜೀವನದಲ್ಲೇ ಕಷ್ಟಗಳು ಬಂದಾಗ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋಕೆ ಏನೆಲ್ಲ ಮಾಡ್ತೀವಿ. ಆದರೆ ಒಂದು ಪ್ರಾಚೀನ ಗ್ರಂಥ ಇದಕ್ಕೆ ಒಂದು ವಿಚಿತ್ರವಾದ ಉತ್ತರ ಕೊಡುತ್ತೆ. ಅದು ಹೇಳುತ್ತೆ, ನಿಜವಾದ ರಕ್ಷಣೆ ಇರೋದು ನಮ್ಮ ಧ್ವನಿ ಮತ್ತು ಆಲೋಚನೆಯಲ್ಲಿ ಅಂತ. ಬನ್ನಿ ಇವತ್ತು ನಾವು ನಾರಾಯಣ ಕವಚಂ ಬಗ್ಗೆ ಮಾತಾಡೋಣ. ಇದು ಬರೀ ಒಂದು ಪಠ್ಯ ಅಲ್ಲ, ಬದಲಿಗೆ ಶಬ್ದದಿಂದಲೇ ನಿರ್ಮಿಸಿದ ಒಂದು ರಕ್ಷಣಾ ಕವಚ. ಇದರ ಹಿಂದಿನ ರಹಸ್ಯ ಏನು ಅಂತ ಒಳಗೋಗಿ ನೋಡೋಣ ಬನ್ನಿ. ಸರಿ, ಈ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲಿಗೆ ಈ ಧ್ವನಿ ಕವಚ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಇದರ ಹಿಂದಿರೋ ಒಂದು ಇಂಟ್ರೆಸ್ಟಿಂಗ್ ಕಥೆಯನ್ನ ಕೇಳೋಣ. ಅದಾದ ಮೇಲೆ ಈ ಕವಚವನ್ನ ಹೇಗೆ ನಿರ್ಮಿಸಲಾಗುತ್ತೆ ಅನ್ನೋ ಸ್ಟೆಪ್ಸ್ ನೋಡಿ. ಇದು ಯಾವೆಲ್ಲ ರೀತಿ ರಕ್ಷಣೆ ಕೊಡುತ್ತೆ ಅಂತ ತಿಳ್ಕೊಳ್ಳೋಣ. ಮತ್ತು ಕೊನೆಗೆ ಇದರ ಅಲ್ಟಿಮೇಟ್ ಗೋಲ್ ಅಂದ್ರೆ ಮುಕ್ತಿಯ ಬಗ್ಗೆ ಚರ್ಚೆ ಮಾಡೋಣ. ನಮ್ಮೆಲ್ಲರ ಜೀವನದಲ್ಲೂ ಸವಾಲುಗಳು ಇದ್ದೇ ಇರ್ತವೆ ಅಲ್ವಾ? ಕೆಲವು ಸಣ್ಣಪುಟ್ಟ ಕಷ್ಟಗಳಾದ್ರೆ ಇನ್ನೂ ಕೆಲವು ನಮ್ಮನ್ನ ಬುಡ ಸಮೇತ ಅಲುಗಾಡಿಸ್ಬಿಡ್ತವೆ. ಇಂತಹ ಸಂದರ್ಭಗಳಲ್ಲಿ ಈ ಪ್ರಾಚೀನ ಗ್ರಂಥ ಒಂದು ತುಂಬಾನೇ ವಿಶಿಷ್ಟವಾದ ಪರಿಹಾರವನ್ನ ನಮ್ಮ ಮುಂದಿಡುತ್ತೆ. ಅದೇನು ಅಂತ ನೋಡೋಣ. ಆದರೆ ಒಂದ್ ಕ್ಷಣ ಯೋಚನೆ ಮಾಡಿ ನೋಡಿ. ನಮ್ಮ ಆಲೋಚನೆಗಳಿಗೆ, ನಾವು ಮಾತಾಡೋ ಮಾತುಗಳಿಗೆ ನಮ್ಮ ಸುತ್ತ ಒಂದು ರಕ್ಷಣಾ ಕವಚವನ್ನೇ ಸೃಷ್ಟಿ ಮಾಡೋ ಶಕ್ತಿ ಇದೆಯಾ? ಕೇಳೋಕೆ ಇದು ಸ್ವಲ್ಪ ವಿಚಿತ್ರ ಅನ್ಸ್ಬೋದಲ್ವಾ? ಆದರೆ ಈ ಇಡೀ ಗ್ರಂಥ ನಿಂತಿರೋದೇ ಈ ಒಂದು ಪರಿಕಲ್ಪನೆ ಮೇಲೆ. ಸರಿ, ಮೊದಲು ಈ ಪದದ ಅರ್ಥ ಏನು ಅಂತ ನೋಡೋಣ. ಕವಚಂ ಇದು ಸಂಸ್ಕೃತ ಪದ. ಇದರರ್ಥ ಗುರಾಣಿ ಅಥವಾ ರಕ್ಷಾ ಕವಚ. ಆದರೆ ನಾವಿಲ್ಲಿ ಮಾತಾಡ್ತಾ ಇರೋದು ಕಬ್ಬಿಣ ಅಥವಾ ಸ್ಟೀಲಿಂದ ಮಾಡಿದ ಕವಚದ ಬಗ್ಗೆ ಅಲ್ವೇ ಅಲ್ಲ. ಇದು ಅದಕ್ಕಿಂತ ಎಷ್ಟೋ ಸೂಕ್ಷ್ಮ ಮತ್ತು ಬಹುಶಃ ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಶಕ್ತಿಶಾಲಿ. ಹಾಗಾದ್ರೆ ಈ ಕವಚ ಕೆಲಸ ಮಾಡೋದು ಹೇಗೆ? ಅದರ ಹಿಂದಿನ ಸಿದ್ಧಾಂತ ಏನು? ಅದನ್ನು ಈ ಒಂದು ವಾಕ್ಯದಲ್ಲಿ ಹೇಳ್ಬೋದು. ಶಕ್ತಿಯು ಆಲೋಚನೆಯ ರೇಖೆಗಳ ಉದ್ದಕ್ಕೂ ಬಲವಾಗಿ ಚಲಿಸುತ್ತೆ. ಇದರರ್ಥ ಏನು ಅಂದ್ರೆ, ನಮ್ಮ ಆಲೋಚನೆಗಳು ಸುಮ್ಮನೆ ನಮ್ಮ ತಲೆಯಲ್ಲಿರೋ ಯೋಚನೆಗಳಲ್ಲವಂತೆ, ಅವು ಶಕ್ತಿಯನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿಯುವಂತ ಮಾಡೋ ಮಾರ್ಗಗಳು. ಇದೇ ತತ್ವದ ಮೇಲೆ ಈ ಇಡೀ ರಕ್ಷಣಾ ಕವಚದ ಪರಿಕಲ್ಪನೆ ನಿಂತಿರೋದು. ಈ ಐಡಿಯಾನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ಗ್ರಂಥದಲ್ಲಿ ಒಂದು ಸಣ್ಣ ಆದರೆ ತುಂಬಾನೇ ಪವರ್ಫುಲ್ ಕಥೆ ಇದೆ. ಇದು ಕೇವಲ ಒಂದು ಕಥೆ ಅಲ್ಲ, ಬದಲಿಗೆ ಈ ಕವಚದ ಶಕ್ತಿ ಎಷ್ಟು, ಅದರ ಉದ್ದೇಶ ಏನು ಅಂತ ತಿಳಿಸೋ ಒಂದು ರೂಪಕ. ಹಾಗಾದ್ರೆ ಏನದು ಕಥೆ? ಬನ್ನಿ ನೋಡೋಣ. ಸರಿ, ಕತೆ ಶುರುವಾಗೋದು ಹೀಗೆ. ದೇವತೆಗಳ ರಾಜ ಯಾರು? ಇಂದ್ರ. ಅವನು ತ್ರೈಶಿರ ಅನ್ನೋ 3 ತಲೆ ಇರುವ ಒಬ್ಬ ಭಯಂಕರ ರಾಕ್ಷಸನ ಎದುರು ನಿಂತಿದ್ದಾನೆ. ಆ ರಾಕ್ಷಸನ ಶಕ್ತಿ ಎದುರು ಸ್ವತಃ ಇಂದ್ರನೇ ಕಂಗೆಟ್ಟು ಹೋಗಿದ್ದಾನೆ. ಅವನ ಆತ್ಮವಿಶ್ವಾಸವೆಲ್ಲ ಕುಸಿದು ಹೋಗ್ತಿದೆ. ಸೋತು ಹೋಗೋ ಸ್ಥಿತಿಯಲ್ಲಿ ಇಂದ್ರ ಇದ್ದಾಗ ಅವನಿಗೆ ಒಂದು ಅಸ್ತ್ರ ಸಿಗುತ್ತೆ. ಆದರೆ ಅದು ಬಾಣನೂ ಅಲ್ಲ, ಖಡ್ಗನೂ ಅಲ್ಲ, ಅದುವೇ ನಾರಾಯಣ ಕವಚ. ಇಲ್ಲಿಂದ ನೋಡಿ, ಯುದ್ಧದ ಸ್ವರೂಪವೇ ಬದಲಾಗುತ್ತೆ. ಇದು ಇನ್ನು ದೈಹಿಕ ಯುದ್ಧವಾಗಿ ಉಳಿಯಲ್ಲ, ಇದು ಮಾನಸಿಕ ಮತ್ತು ಆಧ್ಯಾತ್ಮಿಕ ಮಟ್ಟಕ್ಕೆ ಹೋಗುತ್ತೆ. ಧ್ಯಾನದ ಮೂಲಕ ಇಂದ್ರ ಆ ಮಂತ್ರದ ಜೊತೆ ಸಂಪೂರ್ಣವಾಗಿ ಒಂದಾಗ್ಬಿಡ್ತಾನೆ. ಹಾಗಾದ್ರೆ ಫಲಿತಾಂಶ ಏನಾಯ್ತು? ಇಂದ್ರನಲ್ಲಿದ್ದ ಎಲ್ಲಾ ದೌರ್ಬಲ್ಯ, ಭಯ ಎಲ್ಲವೂ ಮಾಯವಾಗಿ ಹೋಯಿತು. ಆ ಗ್ರಂಥ ಹೇಳುವ ಹಾಗೆ ಸಾಕ್ಷಾತ್ ಭಗವಂತನೇ ಅವನ ಒಳಗಿದ್ದು ಅವನ ಮೂಲಕ ಹೋರಾಡಿ ಆ ರಾಕ್ಷಸನನ್ನ ಸೋಲ್ಸಿದನಂತೆ. ನೋಡಿ, ಇದು ಕೇವಲ ಇಂದ್ರನ ಕಥೆಯಲ್ಲ, ಇದು ನಮ್ಮೆಲ್ಲರ ಒಳಗಿರುವ ದೌರ್ಬಲ್ಯಗಳನ್ನ ಗೆಲ್ಲುವ ಶಕ್ತಿಯ ಕಥೆ. ವಾಹ್, ಎಂಥ ಅದ್ಭುತ ಕಥೆ ಅಲ್ವಾ? ಹಾಗಾದ್ರೆ ಈ ಕಥೆಯಲ್ಲಿ ನೋಡಿದ ಅಷ್ಟು ಪವರ್ಫುಲ್ ಆದ ಕವಚವನ್ನ ನಿರ್ಮಿಸೋದೇಗೆ? ಅದರ ಹಿಂದಿನ ಮೆಕ್ಯಾನಿಸಮ್ ಏನು? ಬನ್ನಿ ಈಗ ಅದನ್ನೇ ವಿವರವಾಗಿ ನೋಡೋಣ. ಸರಿ, ಈ ಕಣ್ಣಿಗೆ ಕಾಣದ ಕವಚವನ್ನ ನಿರ್ಮಿಸೋದು ಹೇಗೆ? ಇಲ್ಲಿ 4 ಮುಖ್ಯ ಅಂಶಗಳು ಒಟ್ಟಿಗೆ ಸೇರಬೇಕು. ಮೊದಲನೇದು ಮಂತ್ರದ ಧ್ವನಿ ಕಂಪನಗಳು. ಎರಡನೇದು ಆ ಧ್ವನಿಯನ್ನ ನಾವು ಉಚ್ಚರಿಸುವ ರೀತಿ. ಮೂರನೇದು ಅದಕ್ಕೆ ಶಕ್ತಿ ತುಂಬುವ ನಮ್ಮ ಉಸಿರಾಟದ ಸ್ಪಂದನ. ಮತ್ತು 4ನೇದು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಆಲೋಚನೆಯ ರೇಖೆಗಳು. ಈ 4 ಅಂಶಗಳು ಒಟ್ಟಿಗೆ ಸೇರಿ ನಮ್ಮ ಸುತ್ತ ಒಂದು ಅಭೇದ್ಯ, ಅಂದ್ರೆ ಯಾರೂ ಭೇದಿಸಲಾಗದ ಒಂದು ರಕ್ಷಣಾ ಪದರವನ್ನು ಸೃಷ್ಟಿಸುತ್ತವೆ. ಓಕೆ, ಈಗ ಕವಚ ಹೇಗೆ ನಿರ್ಮಾಣ ಆಗುತ್ತೆ ಅಂತ ಗೊತ್ತಾಯ್ತು. ಆದ್ರೆ ಇದು ಯಾವೆಲ್ಲ ವಿಷಯಗಳಿಂದ ನಮ್ಮನ್ನ ರಕ್ಷಿಸುತ್ತೆ? ಇದರ ರಕ್ಷಣೆಯ ವ್ಯಾಪ್ತಿ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನೋಡಿ, ಇದರ ವ್ಯಾಪ್ತಿ ಎಷ್ಟು ದೊಡ್ಡದಿದೆ ಅಂತ. ಇದು ಕೇವಲ ಕಾಡಿನಲ್ಲಿರೋ ಅಪಾಯಗಳು ಅಥವಾ ಯುದ್ಧದಂತಹ ಹೊರಗಿನ ವಿಷಯಗಳಿಂದ ಮಾತ್ರ ರಕ್ಷಿಸೋದಲ್ಲ, ಇದು ನಮ್ಮ ಒಳಗಿನ ಸವಾಲುಗಳಿಂದಲೂ ರಕ್ಷಿಸುತ್ತೆ. ಉದಾಹರಣೆಗೆ, ನಾವು ತಪ್ಪು ನಿರ್ಧಾರ ತಗೊಳ್ಳದೆ ಹಾಗೆ, ಬೇರೆಯವರ ದ್ವೇಷದಿಂದ ಅಥವಾ ನಮ್ಮದೇ ಕರ್ಮದ ಬಂಧನಗಳಿಂದ. ಅಷ್ಟೇ ಅಲ್ಲ, ಕಾಮ, ಕ್ರೋಧ, ಆಲಸ್ಯ ಈ ತರಹದ ನಮ್ಮದೇ ದೌರ್ಬಲ್ಯಗಳ ವಿರುದ್ಧವೂ ಇದೊಂದು ಗುರಾಣಿ ಥರ ಕೆಲಸ ಮಾಡುತ್ತಂತೆ.
ಆದರೆ ನಿಲ್ಲಿ, ಈ ಕವಚದ ಉದ್ದೇಶ ಬರೀ ದಿನನಿತ್ಯದ ಕಷ್ಟಗಳಿಂದ ಪಾರಾಗೋದು ಅಷ್ಟೇನಾ? ಖಂಡಿತ ಇಲ್ಲ. ಅದರ ನಿಜವಾದ ಗುರಿ ಇದಕ್ಕಿಂತ ತುಂಬಾನೇ ಆಳವಾಗಿದೆ. ಅದು ನಮ್ಮನ್ನ 2 ಹಂತಗಳಲ್ಲಿ ಬದಲಾಯಿಸುತ್ತೆ ಅಂತ ಹೇಳಲಾಗುತ್ತೆ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದು. ಒಂದು ಕಡೆ ಇದು ನಮ್ಮನ್ನ ದುರಾದೃಷ್ಟ, ರೋಗ, ಒತ್ತಡ ಈ ಥರದ ಲೌಕಿಕ ಸಮಸ್ಯೆಗಳಿಂದ ಕಾಪಾಡುವ ಒಂದು ಶೀಲ್ಡ್. ಆದರೆ ಮತ್ತೊಂದು ಕಡೆ ಇದಕ್ಕಿಂತ ಮುಖ್ಯವಾಗಿ ಇದು ನಮ್ಮನ್ನ ನಮ್ಮದೇ ಸ್ವನಿಯಂತ್ರಣದ ಬಂಧನದಿಂದ ಬಿಡುಗಡೆ ಮಾಡಿ ವಿಶ್ವ ಚೈತನ್ಯದ ಜೊತೆ ಒಂದಾಗಿಸೋ ಒಂದು ದಾರಿ. ಹಾಗಾಗಿ ಇದು ಬರೀ ಬದುಕೋದಕ್ಕೆ ಸಹಾಯ ಮಾಡೋ ಟೂಲ್ ಅಲ್ಲ, ಬದಲಿಗೆ ನಮ್ಮ ಅಸ್ತಿತ್ವವನ್ನೇ ಒಂದು ಹೊಸ ಮಟ್ಟಕ್ಕೆ ಕೊಂಡೊಯ್ಯುವ ಸಾಧನ. ಮತ್ತು ಕೊನೆಗೆ ಈ ಗ್ರಂಥ ನೀಡುವ ಅಂತಿಮ ಭರವಸೆ ಏನು ಗೊತ್ತಾ? ವ್ಯಕ್ತಿಯ ಸ್ಥಾನದಲ್ಲಿ ದೈವಾನುಭವವು ಬಂದು ನೆಲೆಸುತ್ತದೆ, ಅದು ಅವನ ಪರವಾಗಿ ಜೀವಿಸುತ್ತದೆ. ಅಂದ್ರೆ ನಮ್ಮ ನಾನು ಅನ್ನೋ ಅಹಂಕರಗಿ ಹೋಗಿ ದೈವಿಕ ಶಕ್ತಿಯೇ ನಮ್ಮ ಮೂಲಕ ಕೆಲಸ ಮಾಡಲು ಶುರು ಮಾಡುತ್ತೆ ಅಂತ. ನಿಜಕ್ಕೂ ಕೇವಲ ಧ್ವನಿ ಮತ್ತು ಆಲೋಚನೆಯಿಂದ ಇಂಥದೊಂದು ರೂಪಾಂತರ ಸಾಧ್ಯನಾ? ಇದು ಈ ಪ್ರಾಚೀನ ಗ್ರಂಥ ನಮ್ಮೆಲ್ಲರ ಮುಂದೆ ಇಡೋ ಒಂದು ದೊಡ್ಡ ಆಳವಾದ ಪ್ರಶ್ನೆ.